ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ತುಳಸಿ ಹಬ್ಬ ಯಾವ ರೀತಿ ಮಾಡಬೇಕು, ಯಾವ ದಿನ ಬಂದಿದೆ, ತುಳಸಿ ಹಬ್ಬ ಏನಕ್ಕೆ ಮಾಡಬೇಕು, ಯಾವ ಕಾರಣಕ್ಕೆ ತುಳಸಿ ಪೂಜೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಎಲ್ಲರ ಮನೆ ಮುಂದೆನೂ ತುಳಸಿ ಅಂತ ಇರುತ್ತೆ. ಸುಮಾರು ಮನೆಗಳಲ್ಲಿ, ಕೆಲವು ಮನೆಗಳಲ್ಲಿ ಅದರ ಮಹತ್ವ ಅನ್ನೋದು ಗೊತ್ತಿರೋದಿಲ್ಲ. ಹಾಗೆ ತುಳಸಿ ಎಲ್ಲ ಮನೆ ಮುಂದೆ, ಕೆಲವು ಮನೆಯಲ್ಲಿ ತುಂಬಾ ಅದಕ್ಕೆ ಪ್ರತ್ಯೇಕವಾಗಿ ಸ್ನಾನ ಕೊಡ್ತಾರೆ. ಯಾವ ರೀತಿ ಮಾಡೋದು ಅಂತ, ಮನೆ ಮುಂದೆ ಜಾಗ ಇಲ್ಲ ಅನ್ನೋರು, ಸೊ ನಾನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಮನೆ ಮುಂದೆನೇ ನಾವು ಇಟ್ಟಿದ್ದು ಫಸ್ಟು. ಸೊ ನಾವು ಮತ್ತೆ ಬೇರೆ ಮನೆಗೆ ಶಿಫ್ಟ್ ಆದಮೇಲೆ ನಮಗೆ ಮನೆ ಮುಂದೆ ಪ್ಲೇಸ್ ಇರಲಿಲ್ಲ. ಸೊ ಹಾಗಾಗಿ ಶಾಪಿಂದ ತೊಗೊಂಡು ಬಂದು ಹಾಗೆ ಮನೆ ಮುಂದೆ ಇಡೋಕ್ಕೆ, ಪೂಜೆ ಮಾಡೋದಕ್ಕೆ ಅಷ್ಟು ಪ್ಲೇಸ್ ಇಲ್ಲ. ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ನಾನು ಆಚೆ ತೊಗೊಂಡೋಗಿ ಇಡ್ತೇನೆ. ಹಾಗಾಗಿ ನಾನು ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾವು ಫಸ್ಟು ತುಳಸಿ ಎಲ್ಲ ತೊಳೆದು ನೀಟಾಗಿ ಶುದ್ಧ ಮಾಡಿಕೊಂಡು ತೊಗೊಂಡು ಬಂದು ಒಂದು ಪೀಠ ಮೇಲೆ ನಾನೊಂದು ನ್ಯೂಸ್ ಪೇಪರ್ ಹಾಕಿ ಅದರಲ್ಲಿ ಇಟ್ಟಿದ್ದೀನಿ. ಸೊ ಆಮೇಲೆ ನಾವು ಶಂಖಚಕ್ರನ ಈ ರೀತಿ ಬರ್ಕೋಬೇಕಾಗತ್ತೆ. ಶಂಖಚಕ್ರನ ಬರ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ವಿಷ್ಣು ಪ್ರಿಯ, ಸೊ ವಿಷ್ಣುದು ಅದೊಂದು ಶಂಖಚಕ್ರ, ಆ ಎರಡು ಅರ್ಥಗಳು ಇರುತ್ತೆ. ಶಂಖಚಕ್ರ ಇರೋದ್ರಿಂದ ತುಂಬಾ ಒಳ್ಳೆಯದು. ತುಳಸಿ ಹಬ್ಬದಲ್ಲಿ ನಾವು ಈ ರೀತಿ ಬರೆಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ತುಳಸಿ ಹಬ್ಬ ಯಾವಾಗ ಬಂದಿದೆ ಅಂತ ಹೇಳಿಲ್ವಲ್ಲ. ಸೊ ತುಳಸಿ ಹಬ್ಬ ಬಂದುಬಿಟ್ಟು ನಮಗೆ ನವೆಂಬರ್ 2 ಬಂದಿದೆ. ನವೆಂಬರ್ 2ನೇ ತಾರೀಕು ತುಳಸಿ ಹಬ್ಬ ಬಂದಿದೆ. ತುಳಸಿ ವಿವಾಹ ಅಂತಲೂ ಹೇಳ್ತಾರೆ. ಸೊ ಹಾಗೆ 3ನೇ ತಾರೀಕು ಕೂಡ ಇದೆ. ಆದರೆ 3ನೇ ತಾರೀಕು ಸಂಜೆಗೆ ನಮಗೆ ಸಿಗೋದಿಲ್ಲ. 2ನೇ ತಾರೀಕು ಸಂಜೆ ಮಾಡ್ಬೋದು. 3ನೇ ತಾರೀಕು ಮಾಡಬೇಕು ಅನ್ನೋರು ಸೋಮವಾರ ಬಿದ್ದಿದೆ 3ನೇ ತಾರೀಕು, ಭಾನುವಾರ ಬಿದ್ದಿರೋದು 2ನೇ ತಾರೀಕು. ಸೊ ನೀವು ಸೋಮವಾರ ಮಾಡಬೇಕು ಅಂದರೆ 5 ಗಂಟೆ ಒಳಗೆ ಮಾಡಬೇಕಾಗತ್ತೆ. ಸೊ ನಾವು ಭಾನುವಾರ ಸಂಜೆ ಎಲ್ಲರೂ ಮಾಡೋದು ಭಾನುವಾರ ಸಂಜೆನೇ ಮಾಡ್ತಾರೆ. ಫುಲ್ ದಿನ ನಮಗೆ ಆ ದಿನವೇ ತುಳಸಿ ಪೂಜೆ ಮಾಡುವಂಥ ಅವಕಾಶ ಇರುತ್ತೆ. ಸೊ ನೀವು ಮಾಡೋರೆಲ್ಲ ಸಂಜೆ ಆದರೆ ಮಾಡಿ, ಆದಷ್ಟು ಸಂಜೆನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ಮತ್ತೆ ಬೆಳಗ್ಗೆನೇ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಸಂಜೆನೇ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ತುಳಸಿ ಈ ರೀತಿ ತೊಗೊಂಡು ಬಂದು ಇಟ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ, ನಾವು 365 ದಿನ ನಾವು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನೀವು ಇದನ್ನು ಮಾಡೋದ್ರಿಂದ ನಿಮ್ಗೆ ಅಷ್ಟು ಫಲಿತಾಂಶಗಳು ಸಿಗುತ್ತೆ. ಸೊ ನಾವು ಪೂಜೆ ಮಾಡಿದಾಗೆಲ್ಲ ಎಷ್ಟು ನಮಗೆ ಒಳ್ಳೆಯ ಒಂದು ಪಾಸಿಟಿವ್ ಸಿಗುತ್ತೋ ಅದೇ ರೀತಿ ಅಷ್ಟು ಬೆನಿಫಿಟ್ಸ್ ನಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ನಾನು ಹಾಗೆ ತುಳಸಿಗೆ ಅಂತ ಒಂದು ಬ್ಲೌಸ್ ಪೀಸು ಹೊಸದೊಂದು ತೊಗೊಂಡು ಬಂದು ಈ ರೀತಿ ಫಸ್ಟು ತುಳಸಿಗೆ ಅಂತ ಒಂದು ಬ್ಲೌಸ್ ಪೀಸ್ನ ಈ ರೀತಿ ಹಾಕ್ಕೋಬೇಕು. ಹಾಗೆ ಸಪ್ರೇಟಾಗಾದರೂ ಇಟ್ಕೋಬೋದು. ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಗಿಡ, ಹಾಗೆ ಅದ್ರ ಜೊತೆಲಾದರೂ ಇಟ್ಕೋಬೋದು. ಸೊ ಸ್ಯಾರಿ ಬೇಕಾದರೂ ಉಡಿಸ್ಬೋದು. ನಿಮಗೆ ಅನುಕೂಲ ತಕ್ಕನಾಗಿ ನೀವು ಮಾಡಿ ಬ್ಲೌಸ್ ಪೀಸ್ನಾದರೂ ಉಡಿಸ್ಬೋದು. ಸೊ ನಾನಿಲ್ಲಿ ಬ್ಲೌಸ್ ಪೀಸ್ನಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ನಾನು ತುಳಸಿ ವಿವಾಹ ಅಲ್ವಾ, ಸೊ ತುಳಸಿಗೂ ಬ್ಲೌಸ್ ಪೀಸು, ಹಾಗೆ ನೆಲ್ಲಿಕಾಯಿ ಮರಕ್ಕೆ ಅಂತ ನಾನು ಒಂದು ಟವಲ್ನ ಹಾಕಿದ್ದೀನಿ. ಹಾಗೆ ನೋಡಿ ನಾನು ಒಂದು ರೀತಿ ಸೀರೆ ಥರನೇ ನೆರಿಗೆ ಹಾಕಿ ಒಂದು ಬ್ಲೌಸ್ ಪೀಸ್ನ ತುಳಸಿಗೆ ಕಟ್ತಾಯಿದ್ದೀನಿ. ಸೊ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಸೀರೆನೇ ಕೆಲವು ಜನ ಸೀರೆ ಎಲ್ಲ ಹಾಕಿ ಮಾಡ್ತಾರೆ. ಹಳ್ಳಿ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಸೀರೆ ಎಲ್ಲ ಹಾಕಿ, ಚಪ್ರ ಎಲ್ಲ ಹಾಕಿ ಮಾಡ್ತಾರೆ. ಅಂದರೆ ಸ್ವಲ್ಪ ದೊಡ್ಡದಾಗಿ ಪ್ಲೇಸ್ ಇರುತ್ತೆ, ಹಾಗಾಗಿ ಚೆನ್ನಾಗಿ ಮಾಡ್ತಾರೆ. ನಮಗೆ ಸಿಟಿಯಲ್ಲಿ ಅಷ್ಟೊಂದು ಪ್ಲೇಸ್ ಇರಲ್ಲ. ಸೊ ಹಾಗಾಗಿ ನಾವು ಚಿಕ್ಕದಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ಅಥವಾ ಮನೆ ಮುಂದೆ ಈ ರೀತಿ ಮಾಡ್ಕೋಬೋದು. ಸೊ ತುಳಸಿನ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದಾ ಅಂತ ಕೆಲವು ಜನ ಡೌಟ್ ಇರ್ಬೋದು. ತುಳಸಿನ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡಲ್ಲ. ಸೊ ಆಚೆ ಇಟ್ಟೇ ಮಾಡ್ತಾರೆ. ಸೊ ಅವಶ್ಯಕತೆ ಇದ್ದಾಗ, ಅಲ್ಲಿ ಪ್ಲೇಸ್ ಇಲ್ಲ ಅಂದಾಗ ಒಳಗಡೆ ಇಟ್ಟು ಪೂಜೆ ಮಾಡಿ ನಂತರ ಆಚೆ ಇಟ್ಟು ಮತ್ತೆ ಪೂಜೆ ಮಾಡಿ ಇಡ್ತೀನಿ. ಸೊ ತುಂಬಾ ಪ್ರೊಸೆಸ್ ಇರುತ್ತಲ್ವ, ಹಾಗಾಗಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ತುಳಸಿಗೆ ಸ್ವಲ್ಪ ಒಡವೆಗಳು ಹಾಕಿ, ಹಾಗೆ ಸ್ವಲ್ಪ ಹೂವು ಎಲ್ಲ ಹಾಕಿ, ಬ್ಲೌಸ್ ಪೀಸು, ಡಾಬ್ ಎಲ್ಲ ಹಾಕಿ ನೀಟಾಗಿ ನಮಗೆ ಒಂದು ರೀತಿ ಚೆನ್ನಾಗಿ ಅಲಂಕಾರ ಮಾಡೋದ್ರಿಂದ ನಮಗೂ ಪೂಜೆ ಮಾಡಿದಾಗ ತುಂಬ ಖುಷಿನೂ ಆಗುತ್ತೆ. ಸೊ ಹಾಗೆ ತುಳಸಿಗೆ ಒಂದು ಮಾಂಗಲ್ಯ ಕೂಡ ರೆಡಿ ಮಾಡ್ಕೋಬೇಕು. ನಾವು ಒಂದು ಅರಿಶಿಣದ ಕೊಂಬನ್ನು ಅರಿಶಿಣದ ದಾರಗೆ ಕಟ್ಕೊಂಡು ಇಡಬೇಕಾಗತ್ತೆ. ಸೊ ತುಂಬ ದಾಮೋದರ ವ್ರತ ಅಂತಲೂ ಕೂಡ ಮಾಡ್ತಾರೆ ತುಂಬ ಜನ. ಹಾಗೆ ತುಳಸಿ ವಿವಾಹ ಅಂತಲೂ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಹಾಗೆ ನಮಗೆ ನೋಡಿ ಈ ಥರ ಅಕ್ಕಿ ಹಿಟ್ಟಲ್ಲಿ
ನಾವು ರಂಗೋಲಿಯಲ್ಲಿ ಬರೆದಿರೋ ಶಂಖಚಕ್ರ ಕೂಡ ಅಕ್ಕಿ ಹಿಟ್ಟಲ್ಲೇ ಬರೆದಿರಬೇಕು. ಹಾಗೆ ಇದು ನಾವು ದೀಪದ ಆಕಾರದಲ್ಲಿ ಮಾಡಿರೋದು ಕೂಡ ಅಕ್ಕಿ ಹಿಟ್ಟಲ್ಲೇ ಮಾಡಬೇಕಾಗತ್ತೆ. ಒಂದು ಎಲೆ ಮೇಲೆ 2 ಎಲೆ ಮೇಲೆ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿಕೊಂಡು ಅದರಲ್ಲಿ 365 ಬತ್ತಿನ ಇಡಬೇಕಾಗತ್ತೆ. ನಿಮಗೆ ಶಾಪಲ್ಲೆಲ್ಲ ಸಿಗುತ್ತೆ, ಗಂಧಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. 365 ಬತ್ತಿ ಕೊಡಿ ಅಂದರೆ ಇವಾಗ ತುಳಸಿ ಹಬ್ಬ ಟೈಮಲ್ಲೆಲ್ಲ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ತಗೊಳ್ಳಿ. ಆ ರೀತಿ ಇಡಬೇಕಾಗುತ್ತೆ. ನಾವು 365 ಬತ್ತಿ ನಾವು ಪ್ರತಿದಿನ ಒಂದೊಂದು ದಿನ ದೀಪ ಹಚ್ಚಿಲ್ಲ ಅಂದರೂ ಕೂಡ ಒಂದೊಂದು ದಿನ ನಾವು ಸೂತ್ಕಟ್ಟು ಟೈಮಲ್ಲೇ ಆಗಿರ್ಬೋದು, ಮುಟ್ಟಿನ ದಿನಗಳಲ್ಲಾಗಿರ್ಬೋದು ಪೂಜೆಗಳು ಮಾಡಿರೋದಿಲ್ಲ. ಸೊ ಅಂಥ ದಿನಗಳಲ್ಲೂ ಕೂಡ ನಮಗೆ ಇದು ಹ್ಯಾಡ್ ಆಗುತ್ತೆ. 365 ದಿನ ಕೂಡ ನಾವು ಪೂಜೆ ಮಾಡಿರೋ ಅಷ್ಟು ಪ್ರತಿಫಲ ಈ ತುಳಸಿ ಹಬ್ಬದಲ್ಲಿ ಸಿಗುತ್ತೆ, ಇದೊಂದು ದೀಪದಿಂದ. ಸೊ ಇದೊಂದು ದೀಪದಿಂದ 365 ದಿನ ಪೂಜೆ ಮಾಡಿರೋ ಪ್ರತಿಫಲ ಸಿಗುತ್ತೆ. ಮಿಸ್ ಮಾಡದೆ ಇದನ್ನು ಅವಕಾಶ ಮಿಸ್ ಮಾಡ್ಕೋಬೇಡಿ, ಈ ರೀತಿ ಮಾಡಿ. ಹಾಗೆ ನೋಡಿ, ನಾನಿಲ್ಲಿ 9 ಎಲೆಗಳನ್ನ ಅಂದರೆ 2 ಎಲೆ ಇಟ್ಕೋಬೇಕಾಗತ್ತೆ. 9 ಪ್ಲೇಸಲ್ಲಿ ಇಟ್ಟಿದ್ದೀನಿ. ಹಾಗೆ ನೋಡಿ, ಈ ರೀತಿ ನಾವು 3 ನಾಮ ಥರ ಕುಂಕುಮ ಅರಿಶಿಣದಲ್ಲಿ ಹಾಕಿ ವಿಷ್ಣು ಅವತಾರದಲ್ಲಿ ನಾವು ಅದನ್ನು ಬರೆದು ನೆಲ್ಲಿಕಾಯಿನ ಆ ರೀತಿ ಮೇಲೆ ಕಟ್ ಮಾಡಿ ಇಟ್ಕೊಂಡು, ನಿಮ್ಮ ಹತ್ರ ಎಳ್ಳೆ ಬತ್ತಿ ಇರುತ್ತಲ್ವ, ಸೊ ಹತ್ತಿದು, ಸೊ ಅದನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡು ಅದರಲ್ಲಿ ಮೇಲೆ ಒಂದೊಂದನ್ನು ಇಟ್ಕೋಬೇಕಾಗತ್ತೆ. ಸೊ ನೆಲ್ಲಿಕಾಯಿ ನೀವು ಈ ರೀತಿ ದೀಪಗಳನ್ನ ಮಾಡಿ ಹಚ್ಚಬೇಕು, ತುಂಬಾ ಒಳ್ಳೆಯದು. ತುಳಸಿ ಹಬ್ಬದಲ್ಲಿ ಈ ರೀತಿ 365 ಬತ್ತಿ ದೀಪ ಹಾಗೆ ನೆಲ್ಲಿಕಾಯ ದೀಪಗಳನ್ನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋದು ಕೂಡ ಆಗುತ್ತೆ. ಎಲ್ಲರೂ ಈ ವ್ರತನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮಾಡೋದನ್ನು ಯಾವ ರೀತಿ ಮಾಡೋದು ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ, ನೀವು ಪೂಜೆ ಮಾಡೋದ್ರಿಂದ. ಸೊ ನಾನು ಈ ರೀತಿ ಅಲಂಕಾರ ಮಾಡಿಕೊಂಡು ಆನಂತರ ಎಲ್ಲದೂ ತುಪ್ಪದಲ್ಲೇ ಹಚ್ಚಬೇಕಾಗತ್ತೆ ನೀವು. ಸೊ ಇವಾಗ ತುಪ್ಪ ಸಿಗದೇ ಇರೋರು ಅಂತ ಯಾರೂ ಇರಲ್ವಲ್ಲ, ಸೊ ತುಪ್ಪ ಅಷ್ಟು ತಗೊಳ್ಳೋ ಅಷ್ಟು ಕೆಪಾಸಿಟಿ ದೇವ್ರು ಎಲ್ಲರಿಗೂ ಕೊಟ್ಟೇ ಇರ್ತಾನೆ. ಸೊ ತೊಗೊಂಡು ಬಂದು ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಹಾಗೆ ನೈವೇದ್ಯಕ್ಕೆ ಅಂತ ನಾನು ಹಸಿ ಹಾಲನ್ನು ಇಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಹೂವು ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಾಲಲ್ಲಿ ನೀವು ಒಂದು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಡಿ. ಇದು ಸೀಕ್ರೆಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಈ ಸೀಕ್ರೆಟ್ ಕೂಡ ಯಾರಿಗೂ ನಿಮಗೆ ಹೇಳೋದಿಲ್ಲ. ಹಾಲಲ್ಲಿ ನಾವು ಜೇನುತುಪ್ಪ ಹಾಕಿಡೋದ್ರಿಂದನೇ ತುಂಬ ಒಳ್ಳೆಯದು. ದೇವಿಗೆ ನೈವೇದ್ಯ ಮಾಡೋದ್ರಿಂದ ನಮಗೆ ತುಳಸಿಯಲ್ಲಿ ಲಕ್ಷ್ಮಿನೇ ನೆಲೆಸಿರ್ತಾಳೆ ಅಂತಲೇ ಭಾವಿಸ್ತೀವಿ. ಹಿಂದೂ ಧರ್ಮದಲ್ಲಿ ತುಳಸಿ ಕಟ್ಟೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳಿ ಮುಂಜಾನೆ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ಅದಕ್ಕೆ ನೀರನ್ನು ಹಾಕ್ತಾರೆ. ಸಂಜೆ ಟೈಮಲ್ಲಿ ಯಾರೂ ನೀರು ಹಾಕೋದಿಲ್ಲ. ಸೊ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೆಲೆಸಿರ್ತಾಳೆ. ಸೊ ಹಾಗಾಗಿ ನಾವು ಈ ರೀತಿ ನಾನು ಪೂಜೆ ಮಾಡಿದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ತುಳಸಿ ವಿವಾಹ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಾವು ಅರಿಶಿಣದ ದಾರನ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಎಲ್ಲ ದೀಪಗಳು ಹಚ್ಚಿದ ಮೇಲೆ ಅದನ್ನು ಕಟ್ಟಬೇಕಾಗತ್ತೆ. ಹಾಗೆ ನಾನು ಪೂಜೆಗೆ ಬನಾನಾ ಎಲ್ಲ ಬಾಳೆಹಣ್ಣು ತೊಗೊಂಡು ಬಂದು ಇಟ್ಟಿದ್ದೀನಿ. ಸೊ ಬೆಳಗ್ಗೆನೇ ನಾನು ಈ ರೀತಿ ಎಲ್ಲ ಜೋಡಿಸಿಟ್ಕೊಳ್ಬೇಕು ನಾವು. ಸೊ ನಾವು ಸಂಜೆ ಕಾಲದಲ್ಲಿ ಮಾಡಬೇಕಂದ್ರೆ ಆ ಟೈಮಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು. ಸೊ 2ನೇ ತಾರೀಕು ಸಂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಭಾನುವಾರ ಬೆಳಗ್ಗೆ 5 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಾಗತ್ತೆ. ನೀವು ಅಷ್ಟರಲ್ಲೇ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. 3 ಗಂಟೆಗೆ ಎದ್ದೊಳ್ಬೇಕಾಗತ್ತೆ ನೀವು ಇವರೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ. ಸೊ ನೀವು ನಿಮಗೆ 2ನೇ ತಾರೀಕು ಮಾಡ್ಕೊಳ್ಳೋದೇ ಸೂಕ್ತ ಸಮಯ ಅಂತಲೇ ಹೇಳ್ಬೋದು. 6:30 ಆ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನೀವು ಯಾರಿಗಾದ್ರೂ ಬಾಗಿನ ಕೊಡಬೇಕು, ಮುತ್ತೈದೆಯರು ಇದ್ದರೆ ಯಾರಿಗಾದ್ರೂ ಅರಿಶಿನ ಕುಂಕುಮ ಕೊಡಿ, ತುಂಬ ಒಳ್ಳೆಯದು. ಸೊ ನಾವಿರೋ ಪ್ಲೇಸಲ್ಲಿ ಯಾರೂ ಅಕ್ಕಪಕ್ಕ ಮನೆಗಳಲ್ಲಿ ಯಾರೂ ಇಲ್ಲ. ಸೊ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ ಪಾಪ, ಅವರು ಅರಿಶಿನ ಕುಂಕುಮ ತಗೊಳ್ಳೋದಿಲ್ಲ. ಹಾಗಾಗಿ ನಾನು ಯಾರನ್ನೂ ಕರೆದಿಲ್ಲ. ಸೊ ನಾನು ಮಾತ್ರನೇ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಎಲ್ಲದನ್ನು ಪೂಜೆ ಎಲ್ಲ ಮುಗೀತು. ಸುಮಾರು ನನಗೆ 2 ಅವರ್ ಆ ಥರ ಟೈಮ್ ಹಿಡಿಯುತ್ತೆ ಇದೆಲ್ಲ ಮಾಡಬೇಕು, ಜೋಡಿಸ್ಕೋಬೇಕು ಅಂದರೆ. ಕೆಲವೊಬ್ಬರು ಸಿಂಪಲ್ಲಾಗಿ ಮಾಡ್ತಾರೆ, ಆ ರೀತಿ ಮಾಡ್ಕೊಳ್ಳೋರಿದ್ರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಈ ರೀತಿ ಪೂಜೆಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮಿಸ್ ಮಾಡದೆ 365 ಬತ್ತಿ ಇಟ್ಟು ನೀವು ಈ ರೀತಿ
ಅಕ್ಕಿ ಹಿಟ್ಟಲ್ಲೇ ದೀಪ ಹಚ್ಚಬೇಕಾಗುತ್ತೆ, ತುಂಬಾ ಒಳ್ಳೆಯದು. ಹಾಗೆ ನಮಗೆ 9 ನೆಲ್ಲಿಕಾಯಿನ ಈ ರೀತಿ ಕಟ್ ಮಾಡಿ ನಾವು ಅದನ್ನು ದೀಪ ಆಕಾರದಲ್ಲಿ ನಾವು ದೇವಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾನು ನಮ್ಮ ಮನೇಲಿ ಈ ರೀತಿ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಳ್ಳಿ ಇದೇ ರೀತಿ. ಹಾಗೆ ನಾನು ಪೂಜೆ ಎಲ್ಲ ಮುಗಿದ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹಾಗೆ ನೀವು ಇನ್ನೊಂದು ಮರಿಬೇಡಿ, ಈ ಪೂಜೆ ಮಾಡಿದ ನಂತರ ಮಿಸ್ ಮಾಡದೆ ಇದೊಂದು ಕೆಲಸ ಮಾಡಿ. ಏನಂದರೆ ನಾವು ಪೂಜೆ ಎಲ್ಲ ಮುಗಿದ ಮೇಲೆ ತುಳಸಿ ಸುತ್ತ 21 ನಮಸ್ಕಾರ ಮಾಡಬೇಕು. 21 ಸುತ್ತನ್ನು ಸುತ್ತೋ ಥರ ಜಾಗ ಬಿಟ್ಕೊಳ್ಳಿ. 21 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಆಚೆ ಪ್ಲೇಸಲ್ಲಿ ಕೆಲವೊಬ್ರಿಗಾಗಲ್ಲ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ತುಳಸಿ ಹಬ್ಬ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಮಂತ್ರನ 21 ಬಾರಿ ನೀವು ಹೇಳಿ, ತುಂಬಾ ಒಳ್ಳೆಯದು. ಈ ಮಂತ್ರ ನೀವು ಪಠಿಸಿದ್ರೆ ಮಂತ್ರನ ಈ ರೀತಿ ನಾನು ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ. ಈ ಮಂತ್ರನ ಎಲ್ಲರೂ ಹೇಳಿ, ತುಂಬಾ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.